ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸುಮ್ಮನೆ ತಾಲೂಕು ಆಫೀಸು ಗ್ರಾಮಾಂತರ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಭಾಳಷ್ಟು ಜನ ರೈತರುಗಳು ಬಂದು ಹೋಗ್ತಾ ಇರ್ತಾರೆ. ಸರ್ಕಾರಿ ಆಸ್ತಿಯ ಕಟ್ಟಡಗಳನ್ನು ನಿರ್ಲಕ್ಷ್ಯ ಮಾಡೋಂಥ ಹಿನ್ನೆಲೆಯಲ್ಲಿ ನಾನು ಈಗ ಹೊಸದಾಗಿ ಬಂದಿದ್ದ ತಹಸೀಲ್ದಾರು ಅವ್ರ ಒಡಗೂಡಿ ನಾನು ಸ್ವಚ್ಛತಾ ಅಭಿಯಾನವನ್ನು ತಾಲೂಕು ಆಫೀಸಿಂದ ಟಿವಿಗೆ ಮಾಧ್ಯಮಕ್ಕೆ ಸಾಮಾಜಿಕ ತಾಣಕ್ಕೆ ಒಂದು ಪ್ರಯತ್ನ ಅಂತ. ಇವತ್ತು ಇದು ಮೊದಲನೇ ಸಲ ಅಲ್ಲ, ನಾನು ಪ್ರತಿ ಬಾರಿ ಸಿಕ್ತಾಗೆಲ್ಲ ಇಲ್ಲೆಲ್ಲ ಜವಾಬ್ದಾರಿಗಳಿದೆ, ನಮ್ಮ ಪ್ರತಿ ಬಾರಿ ಮಾಡ್ಕೊಂಡು ಹೋಗ್ತಾ ಇರ್ತೇನೆ. ಶಾಸಕನಾಗಿ ಇವತ್ತು ಕಟ್ಟ ಕಡೆ ಒಬ್ಬ ರೈತನ ಕೆಲಸನೂ ಮಾಡೋಂಗಿರಬೇಕು, ಒಬ್ಬ ಗುಮಾಸ್ತನ ಕೆಲಸನೂ ಮಾಡೋಂಗಿರಬೇಕು, ಅಧಿಕಾರಿ ಕೆಲಸನೂ ಮಾಡೋಂಗಿರಬೇಕು. ಹಾಗಾಗಿ ಯಾರು ಏನೇ ಆರೋಪ ಮಾಡ್ಕೊಂಡ್ರು ಇವತ್ತು ನನ್ನ ಒಂದು ತಾಲೂಕಿನ ಸುಪರ್ದಿಲಿ ಇರೋಂಥ ಒಂದು ತಾಲೂಕ್ ಪಂಚಾಯಿತಿ ಮತ್ತು ತಾಲೂಕು ಆಫೀಸು ಇದನ್ನು ಕ್ಲೀನ್ ಮಾಡೋವಂಥ ಒಂದು ಸ್ವಚ್ಛತಾ ನಿರ್ಮೂಲನ ಕಾರ್ಯಕ್ರಮವನ್ನು ಇಟ್ಕೊಂಡು ಮಾಡ್ತಾಯಿದ್ದೀವಿ. ಇದೇ ರೀತಿ ನಾನು ಪ್ರತಿಯೊಬ್ಬರು ಮನೆಯಲ್ಲೂ ನಾನು ಕೇಳ್ಕೊತೇನೆ, ತಮ್ಮ ತಮ್ಮ ಮನೆಗಳಲ್ಲಿ ಕಸಗಳ ವಿಲೇವಾರಿ ಮಾಡೋವಂಥದ್ದು ವಿಚಾರಕ್ಕೆ ಸಹಕಾರ ಇಲ್ಲದೆ ಕಷ್ಟ ಆಗುತ್ತೆ. ಇವತ್ತು ನಮ್ಮ ಪಟ್ಟಣದಲ್ಲಿ ಹೊಸದಾಗಿ ನಾನು ಅಭಿಯಾನವನ್ನು ಶುರು ಮಾಡಿದ್ದೇನೆ. ಯಾರಾದರೂ ಮುಂದಿನ ತಿಂಗಳ ಮೇಲೆ ಪಟ್ಟಣ ಅಲ್ಲ, ಒಂದೇ ಅಲ್ಲ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲೆಲ್ಲಿ ನಮಗೆ ಕಸಗಳು ಜಾಸ್ತಿ ಇರುತ್ತೆ ಮತ್ತು ಡ್ರೈನ್ಗಳಲ್ಲಿ ಎಲ್ಲೆಲ್ಲಿ ಬ್ಲಾಕೇಜ್ ಆಗಿದೆ ಅದು ಕಂಡಲ್ಲಿ ನಾನು ಮುಂದಿನ ತಿಂಗಳಿಂದ ಯಾರು ಐಡೆಂಟಿಫೈ ಮಾಡ್ತಾರೋ ಅವ್ರಿಗೆ 20 ರೂಪಾಯಿ ಬಹುಮಾನ ಕೊಡಬೇಕು ಅಂತ ಶುರು ಮಾಡೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸ್ಮೆಲ್ ಅನ್ಸುತ್ತೆ ಮೇಡಮ್, ಮಾಸ್ಕ್ ಹಾಕೊಂಡು ನೀವು ವಾಟ್ಸಪ್ ಮಾಡಿದ್ದೀನಿ ನೋಡೋದು ಹಿಂದೆ ಬರೋಣ GAC ಅಂತ. ನಾವು ಕೂಡ ನನಗೆ ಕೊಟ್ಟೆ ಮಜಾನ ನನಗೆ ನಮಸ್ತೆ. ದೇವಸ್ಥಾನ ಓಕೆ ನೋಡೋಣ, ನೋಡ್ಕೊಂಬರೋಣ. ಪೂಜೆ ಮಾಡಬೇಕು. ನಮಸ್ಕಾರ. ಒಂದು ಮೊದಲನೇದಾಗಿ ಅಪರಾಧಗಳ ಬಗ್ಗೆ ಪರಿಶೀಲನೆ ಮಾಡಿದ್ದೇನೆ. ಒಂದು ಡ್ರಗ್ಸ್ ಬಗ್ಗೆ ನಾವೇನು ಸೂಚನೆಗಳನ್ನು ಕೊಟ್ಟಿದ್ದೋ ಆ ಕೆಲಸ ಭಾಳ ತ್ವರಿತವಾಗಿ ಮತ್ತು ಪ್ರಾಮಾಣಿಕವಾಗಿ ನಡೀತಾ ಇದೆ. ಆ ಸಂಖ್ಯೆ ಕಡಿಮೆ ಆಗಿದೆ. ಶಾಲಾ ಕಾಲೇಜುಗಳಿಗೆ
ಭೇಟಿ ಕೊಡಬೇಕು ಮತ್ತು ಆಡಳಿತ ಮಂಡಳಿಯವರನ್ನು ಹೊಣೆ ಮಾಡಬೇಕು ಅಂಥೇಳಿ ನಾನು ಕಳೆದ ಬಾರಿ ಹೇಳಿದೆ. ಅದನ್ನೇ ಮಾಡಿದ್ದಾರೆ, ಕಮಿಷನರು ಮಾಡಿದ್ದಾರೆ ಮತ್ತು SP ಅವರು ಮಾಡಿದ್ದಾರೆ. ಆ ಸಂಖ್ಯೆ ಕಳೆದ ಬಾರಿ ಏನಿತ್ತು, ಡ್ರಗ್ಸ್ಗಳನ್ನು ಪೆಡ್ಲರ್ಸು ಸಪ್ಲೈ ಮಾಡೋರು ಮತ್ತು ಅದಕ್ಕೆ ಸಂಬಂಧಪಟ್ಟ ಕೇಸ್ಗಳು, ಉಪಯೋಗ ಮಾಡೋರು ಅದಕ್ಕೆ ಸಂಬಂಧಪಟ್ಟ ಕೇಸ್ಗಳು, ಆ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು. ಅದು ಬಹುಶಃ ಏನು ಇವರು ಕ್ರಮ ತಗೊಳ್ತಾ ಇದ್ದಾರೆ ಮತ್ತು ಇಡೀ ರಾಜ್ಯದಲ್ಲಿ ನಾವೇನು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಆಗಿದೆ ಅಂತೇಳಿ ನನಗನ್ಸುತ್ತೆ. ಮತ್ತು ಇನ್ನೂ ಹೆಚ್ಚು ರೀತಿಯಲ್ಲಿ ಮಾಡಬೇಕು ಅಂಥೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ವಾರಕ್ಕೂ ಒಂದು ಸಾರಿ, 15ಕ್ಕೂ ಒಂದು ದಿವಸಕ್ಕೊಂದು ಸಾರಿ ಯಾವುದೋ ಕಾಲೇಜ್ ಇರ್ಬೋದು, ಶಾಲೆ ಇರ್ಬೋದು, ಅಲ್ಲಿಗೆ ಭೇಟಿ ಕೊಡಬೇಕು ನಮ್ಮ ಜ್ಯುರಿಸ್ಡಿಕ್ಷನಲ್ ಪೊಲೀಸು ಅಂಥೇಳಿ ಹೇಳಿದ್ದೇನೆ. ಆಮೇಲೆ ಮ್ಯಾನೇಜ್ಮೆಂಟ್ನವ್ರನ್ನೆಲ್ಲರನ್ನೂ ಕೂಡ ಸಭೆ ಕರೆದು ಕನಿಷ್ಠ 4 ತಿಂಗಳಿಗೆ ಒಂದು ಸಾರಿ ಸಭೆಯನ್ನು ಕರೆದು ಅವರಿಗೆ ಸೂಚನೆಗಳು ಕೊಡಬೇಕು ಅಂತೇಳಿ ಕೂಡ ಹೇಳಿದ್ದೇನೆ. ಆ ಕೆಲಸ ಮಾಡ್ತಾರೆ. ಎರಡನೇದು, ಮರ್ಡರ್ಗಳು ಏನು ಸೀರೀಸ್ ಆಫ್ ಮರ್ಡರ್ಸ್ಗಳಾಗ್ತಾ ಇತ್ತು ಅದೆಲ್ಲ ನಿಂತಿದೆ. ಡೊಮೆಸ್ಟಿಕ್ ಮರ್ಡರ್ಸು ಅಲ್ಲಿ ಇಲ್ಲಿ 1-2-3 ಆಗಿರ್ಬೋದು. ಆದರೆ ಹೆಚ್ಚಿನ ಅಂಶ ಏನು ದ್ವೇಷದ ಭಾವನೆಯಿಂದ ಆಗ್ತಾ ಇದ್ದಂಥ ಕೊಲೆಗಳು ನಿಂತಿದ್ದಾವೆ ಅನ್ನುವಂಥದ್ದು. ಇದು ನನಗೆ ತೃಪ್ತಿ ತಂದಿದೆ. ಈ ಭಾಗದಲ್ಲಿ ಇಂಥ ಒಳ್ಳೆಯ ವಾತಾವರಣ ಇರ್ತಕ್ಕಂಥ, ಸನ್ನಿವೇಶ ಇರ್ತಕ್ಕಂಥ, ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಯಾವತ್ತೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಅದು ಮರುಕಳಿಸ್ತಾ ಇದೆ ಅಂತೇಳಿ ನನಗನ್ಸುತ್ತೆ. ಅದೇ ನನಗೆ ತಂದಿರುವಂಥ ಸಮಾಧಾನ. ಆದರೆ ಇದನ್ನು ಹಾಗೇ ನಾವು ಮುಂದುವರಿಸಬೇಕು. ಕರ್ನಾಟಕಕ್ಕೆ ಆರ್ಥಿಕ ದೃಷ್ಟಿಯಿಂದ ನಮಗೆ ಹೆಚ್ಚು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗುವಂಥದ್ದು ಬೆಂಗಳೂರನ್ನು ಬಿಟ್ಟರೆ ಮಂಗಳೂರು, ಹುಬ್ಬಳ್ಳಿ, ಬೆಳಗಾಂ ಈ ರೀತಿ ಇರ್ತಕ್ಕಂಥದ್ದು. ಹಾಗಾಗಿ ಇದು ಒಂದು ಪ್ರತಿಷ್ಠಿತವಾದಂಥ ಜಿಲ್ಲೆ ಅಂತೇಳಿ ನಾವು ಪರಿಗಣಿಸಿ ಅದನ್ನು ಮಾಡೋದಕ್ಕೆ ಆ ವಾತಾವರಣ ವಾಪಸ್ ಬರ್ತಾ ಇದೆ ಅನ್ನುವಂಥದ್ದು ಅದು ನನಗೆ ಸಮಾಧಾನ ತಂದಿದೆ ಅಂತೇಳಿ. ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಈಗಾಗಲೇ ನಾವು ಟೂರಿಸಮ್ ಡೆವಲಪ್ ಮಾಡಬೇಕು. ಆಮೇಲೆ ಇಲ್ಲಿ ಇಂಡಸ್ಟ್ರಿಗಳು ಬರಬೇಕು, ಅಂದರೆ ಸಾಫ್ಟ್ ಇಂಡಸ್ಟ್ರೀಸು, IT-ಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಅಥವಾ ಈಗ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಇರ್ಬೋದು, ಈ ಥರದ್ದು ಇಂಡಸ್ಟ್ರಿಗಳು ಬರೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನು ನಡೆಸಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆಮೇಲೆ ಜೈಲದ್ದು ನಾನು ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ, ಜೈಲನ್ನು ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ 120 ಕೋಟಿ ಇನ್ನೂ ಬೇಕು ನಮಗೆ. ಆದರೆ 50 ಕೋಟಿ ಕೊಟ್ಟರೆ ಕಾಂಪೌಂಡ್ ಕಟ್ಬಿಡ್ತೀವಿ. ಕಾಂಪೌಂಡ್ ಒಂದು ಸಾರಿ ಕಾಂಪೌಂಡ್ ಆದಮೇಲೆ ಅದನ್ನು ನಾವು ಒಳಗಡೆ ಅಭಿವೃದ್ಧಿ ಮಾಡೋದು ತೊಂದರೆ ಇಲ್ಲ. ಅದಕ್ಕೆ ಮುಖ್ಯವಾಗಿ ಕಾಂಪೌಂಡ್ ಕಟ್ಟಿ ಇಲ್ಲಿಂದ ಶಿಫ್ಟ್ ಮಾಡಿದರೆ ಆಗ ಒಂದಿಷ್ಟು ಇಲ್ಲಿ ಇರ್ತಕ್ಕಂಥ ವಾತಾವರಣ ಸರಿ ಹೋಗುತ್ತೆ. ಯಾಕೆಂದರೆ ಈಗ ಅಲ್ಲಿ ಏನಾಗಿದೆ, ನಾನು ಕಳೆದ ಬಾರಿಯಲ್ಲಿ ಜೈಲು ಒಳಗಡೆ ಹೋಗಿದ್ದೆ ನೋಡೋದಕ್ಕೆ. ಅಲ್ಲಿ ಜಾಮರ್ಸ್ನೆಲ್ಲ ಅವರೇ ಕಿತ್ತಾಕ್ಬಿಡ್ತಾರೆ. ನಮ್ಮ ಯಾರು ಅಪರಾಧಿಗಳಿದ್ದಾರೆ, ಬಂದಿಗಳಿದ್ದಾರೆ, ಅವರೇ ಅಲ್ಲಿ ಅದು ವರ್ಕ್ ಆಗಲ್ಲ. ಮತ್ತು ಪದೇ ಪದೇ ಅಲ್ಲಿ ಗಲಾಟೆಗಳು, ಹೊಡೆದಾಟಗಳು ಈ ಥರದ್ದೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ಅದು ಆದಷ್ಟು ಶೀಘ್ರವಾಗಿ ಅದನ್ನು ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.